ಆಪರೇಷನ್ ಸಿಂಧೂರದ ಬಳಿಕ ಭಾರತದ ಶಕ್ತಿ ಏನು ಅನ್ನೋದು ವಿಶ್ವಕ್ಕೆ ಗೊತ್ತಾಗಿದೆ. ಇಷ್ಟು ವರ್ಷಗಳ ಕಾಲ ಭಯೋತ್ಪಾದಕರು ಭಾರತಕ್ಕೆ ನುಗ್ಗಿ ಇಲ್ಲಿನ ಅಮಾಯಕರನ್ನ ಕೊಂದು ಹೋಗ್ತಿದ್ರು. ಆದ್ರೆ ಭಾರತ ಮಾತ್ರ ಯಾವುದೇ ರಿವೆಂಜ್ ತೆಗೆದುಕೊಳ್ಳುವ ಸಾಹಸಕ್ಕೆ ಮುಂದಾಗ್ತಿರ್ಲಿಲ್ಲ. ಪುಲ್ವಾಮಾ ಮತ್ತು ಉರಿ ದಾಳಿ ಬಳಿಕ ಸಣ್ಣ ಮಟ್ಟದಲ್ಲಿ ಪಾಕ್ ಉಗ್ರರಿಗೆ ಬಿಸಿ ಮುಟ್ಟಿಸಿತ್ತು. ಆದ್ರೂ ಪಾಕಿಗಳು ಬುದ್ಧಿ ಕಲೀಲೇ ಇಲ್ಲ. ಪದೇ ಪದೇ ಭಾರತವನ್ನ ಕೆಣಕುವ ಕೆಲಸ ಮಾಡ್ತಾ ಬಂದಿದ್ದ ಪಾಕ್ ಮಾಡಬಾರದ ಆ ಕೆಲಸ ಮಾಡಿಯೇ ಬಿಟ್ಟಿತ್ತು. ಪಹಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರ ಮೇಲೆ ಗುಂಡು ಹಾರಿಸಿತ್ತು. ಇದರಿಂದ ಸಿಡಿದು ನಿಂತ ಭಾರತದ ಉಗ್ರರ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಶಪಥ ಮಾಡಿತ್ತು. ಅದರಂತೆ ಸರಿಯಾದ ಸಮಯಕ್ಕೆ ಕಾದು ಪಾಕಿಸ್ತಾನವನ್ನ ಧ್ವಂಸ ಮಾಡಿ ಬಿಸಾಕಿತ್ತು. ಪಾಕ್ನಲ್ಲಿದ್ದ ಉಗ್ರ ನೆಲೆಗಳು ಹಾಗೆ ಸೇನಾ ನೆಲೆಗಳು ಧ್ವಂಸ ಆಗಿ ಹೋದ್ವು. ಪಾಕಿಸ್ತಾನ ಎಂದಿಗೂ ನಿರೀಕ್ಷೆ ಮಾಡದ ಪ್ರತ್ಯುತ್ತರವನ್ನ ಭಾರತ ಕೊಟ್ಟಿತ್ತು. ಭಾರತದ ಈ ವೀರಾವೇಶಕ್ಕೆ ಪಾಕಿಸ್ತಾನ ಮಾತ್ರ ಅಲ್ಲ, ಇಡೀ ವಿಶ್ವವೇ ಬೆರಗು ಕಣ್ಣಿನಿಂದ ನೋಡುತ್ತಾ ನಿಂತಿತ್ತು. ಭಾರತದ ವಾಯುಪಡೆಯ ಶಕ್ತಿ ಎಂತಹದ್ದು ಅಂತ ಇಡೀ ವಿಶ್ವಕ್ಕೆ ಗೊತ್ತಾಗಿ ಹೋಗಿತ್ತು. ನಿಂತ ಜಾಗದಲ್ಲಿಯೇ ಶತ್ರು ನೆಲವನ್ನ ಧ್ವಂಸ ಮಾಡ್ತೇವೆ ಅನ್ನೋ ಸಂದೇಶವನ್ನ ಇಡೀ ವಿಶ್ವಕ್ಕೆ ಕೊಟ್ಟಿತ್ತು. ಹಾಗಿದ್ರೆ ಬಾಹುಬಲಿ ಭಾರತದ ಶಕ್ತಿ ಏನು? ಸೂಪರ್ ಪವರ್ ಭಾರತದ ಮುಂದೆ ಪಾಕಿಸ್ತಾನ ಮಂಡಿಯೂರಿದ್ದು ಹೇಗೆ? ಬನ್ನಿ ನೋಡೋಣ. ಭಾರತದ ಸೈನ್ಯ ಶಕ್ತಿಯ ಮುಂದೆ ಸಮಯಾರು? ತಂಟೆ ಮಾಡುವ ತಂಟೆಕೋರರು ತಾಳಿಕೊಳ್ಳದಂತೆ ಹೊಡೆತ ನೀಡುವ ಶಕ್ತಿ ಭಾರತಕ್ಕೆ ಇದೆ. ಸುಖ ಸುಮ್ಮನೆ ಕೆಣಕಿದ್ರೆ ಸರ್ವನಾಶ ಮಾಡುವ ಪರಾಕ್ರಮ ಹಿಂದೂಸ್ತಾನಕ್ಕೆ ಇದೆ. ಇದು ಹಳೆಯ ಭಾರತ ಅಲ್ಲ, ಸಶಕ್ತ ಭಾರತ. ಇದು ಹಿಂದಿನ ಭಾರತವಲ್ಲ, ಪವರ್ಫುಲ್ ಭಾರತ. ಇಷ್ಟು ದಿನಗಳ ಕಾಲ ಪಾಕ್ನ ಪುಂಡಾಟಿಕೆಯನ್ನ, ಉಗ್ರವಾದವನ್ನ ತಾಳ್ಕೊಂಡು ಬಂದ ಭಾರತ ತಿರುಗಿ ಬಿದ್ದಿದೆ. ಭಾರತ ತಿರುಗಿ ಬಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಪಾಕಿಸ್ತಾನವೇ ಉದಾಹರಣೆಯಾಗಿ ನಿಂತಿದೆ. ಭಾರತ ಕೊಟ್ಟಿರೋ ಏಟನ್ನ ಸುಧಾರಿಸಿಕೊಳ್ಳುವುದಕ್ಕೆ ಪಾಕಿಸ್ತಾನಕ್ಕೆ ವರ್ಷಗಳೇ ಬೇಕು. ಬಲಿಷ್ಠ ಭಾರತವನ್ನ ಕೆಣಕಿ ಉಳಿದವರು ಇಲ್ಲ. ಸದ್ಯ ಪಾಕಿಸ್ತಾನಕ್ಕೂ ಅದೇ ಗತಿ ಬಂದಿದೆ. ಸುಮ್ಮನಿದ್ದ ಭಾರತವನ್ನ ಕೆಣಕಿ ಪಾಕಿಸ್ತಾನ ತಪ್ಪು ಮಾಡಿತ್ತು. ಭಾರತೀಯ ಪಡೆಗಳು ವೀರಾವೇಶದಿಂದ ಪಾಕಿಸ್ತಾನಕ್ಕೆ ನುಗ್ಗಿ ಅವರ ಏರ್ ಬೇಸ್ಗಳನ್ನ, ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿ ಹಾಕಿದ್ವು. ಭಾರತದ ಈ ನಿರ್ಧಾರ ಕಂಡು ಪಾಕ್ ಮಾತ್ರ ಅಲ್ಲ, ಇಡೀ ವಿಶ್ವವೇ ದಂಗಾಗಿ ಹೋಗಿತ್ತು. ಇನ್ನೆಂದು ಭಾರತದ ತಂಟೆಗೆ ಹೋಗಬಾರದು ಅನ್ನೋ ನಿರ್ಧಾರವನ್ನ ಮಾಡಿಬಿಟ್ಟಿದೆ. ಹೀಗಾಗಿ ಭಾರತ ದಾಳಿ ಮಾಡಿ 3 ದಿನಕ್ಕೆ ಪಾಕಿಸ್ತಾನ ಮಂಡಿಯೂರಿ ಕ್ಷಮಿಸಿ ಅಂತ ಕೇಳ್ಕೊಂಡಿದೆ. ಪಹಲ್ಗಾಮ್ ಘಟನೆಯಾದ ಬಳಿಕ ಕೋಟ್ಯಾಂತರ ಭಾರತೀಯರು ಕುಗ್ಗಿ ಹೋಗಿದ್ರು. ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲೇಬೇಕು ಅಂತ ಕುದೀತಿದ್ರು. 15 ದಿನ ಕಳೆದ್ರೂ ಭಾರತ ಯಾವುದೇ ಪ್ರತಿಕಾರ ತೀರಿಸಿಕೊಂಡಿರಲಿಲ್ಲ. ಇದರಿಂದ ಭಾರತೀಯರಲ್ಲಿ ಮತ್ತಷ್ಟು ರೋಷಾವೇಶ ಹೆಚ್ಚಾಗಿತ್ತು. ಆಗ್ಲೇ ಶುರುವಾಗಿದ್ದು ನೋಡಿ ಆಪರೇಷನ್ ಸಿಂಧೂರ. ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿ ಹಾಕಿದ್ದ ಪಾಪಿಗಳ ಮೇಲೆ ಭಾರತ ಮುಗಿಬಿದ್ದಿತ್ತು. ಉಗ್ರರನ್ನ ಹುಡುಕಿ ಕೊಂದು ಹಾಕಿತ್ತು. ಅಲ್ಲದೆ ಉಗ್ರರಿಗೆ ರಕ್ಷಣೆ ಕೊಟ್ಟಿದ್ದ ಪಾಕಿಸ್ತಾನದ ವಾಯುನೆಲೆಗಳನ್ನ ಧ್ವಂಸ ಮಾಡಿತ್ತು. ಭಾರತ ಕೊಟ್ಟ ಈ ಏಟಿಗೆ ಪಾಕಿಸ್ತಾನ ಪತರುಗುಟ್ಟಿ ಹೋಗಿತ್ತು. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, 2 ಅಣ್ವಸ್ತ್ರ ರಾಷ್ಟ್ರಗಳ ಮಧ್ಯೆ ಈ ರೀತಿಯ ಯುದ್ಧ ನಡೆದಿದ್ದು ಇದೇ ಮೊದಲು. ಅಣುಬಾಂಬ್ ಇಟ್ಟುಕೊಂಡಿರೋ ರಾಷ್ಟ್ರಕ್ಕೆ ಭಾರತ ನುಗ್ಗಿ ಹೊಡೆದಿತ್ತು. ಮೊದಲಿನಿಂದಲೂ ಪಾಕಿಸ್ತಾನ ನಮ್ಮ ಬಳಿ ಅಣುಬಾಂಬ್ ಇದೆ ಅಂತ ಭಾರತವನ್ನ ಹೆದರಿಸುತ್ತಲೇ ಬಂದಿತ್ತು. ಅಣುಬಾಂಬ್ ಹೆಸರು ಹೇಳಿದ್ರೆ ಭಾರತ ಸುಮ್ಮನಾಗತ್ತೆ ಅಂತ ಪಾಕಿಸ್ತಾನ ಭಾವಿಸಿತ್ತು. ಆದ್ರೆ ಭಾರತ ಇದಕ್ಕೆ ತಕ್ಕ ಉತ್ತರ ಕೊಟ್ಟಿತ್ತು. ಅಣುಬಾಂಬ್ ಇದೆ ಎಂದವರ ದೇಶಕ್ಕೆ ಕ್ಷಿಪಣಿಗಳನ್ನ ನುಗ್ಗಿಸಿತ್ತು. ಅದು ಅಲ್ಲದೆ ಇನ್ನು ಮುಂದೆ ಅಣ್ವಸ್ತ್ರದ ಬೆದರಿಕೆ ಹಾಕಿದ್ರೆ ಬೆದರಿಕೆಗೆ ಜಗ್ಗೋದಿಲ್ಲ ಅನ್ನೋ ಸಂದೇಶವನ್ನ ರವಾನೆ ಮಾಡಿತ್ತು. ಆಪರೇಷನ್ ಸಿಂಧೂರವನ್ನ ಶುರು ಮಾಡಿ 3 ದಿನ ಕಳೆದಿತ್ತು ಅಷ್ಟೇ. ಪಾಕಿಸ್ತಾನ ಹಾಗೂ ಭಾರತದ ಮಧ್ಯೆ ಪೂರ್ಣ ಪ್ರಮಾಣದ ಯುದ್ಧ ನಡೆಯುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಪಾಕಿಸ್ತಾನ ನೇರವಾಗಿ ಓಡಿ ಹೋಗಿದ್ದು ಅಮೆರಿಕದ ಬಳಿ. ಅಣ್ವಸ್ತ್ರ ಇದೆ ಅಂತ ಹೆದರಿಸ್ತಿದ್ದ ದೇಶದವರೇ ನಮ್ಮನ್ನ ಕಾಪಾಡಿ ಅಂತ ಅಮೆರಿಕದ ಮೊರೆ ಹೋಗಿದ್ರು. ಅಲ್ಲಿವರೆಗೂ ಯುದ್ಧಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಿದ್ದವರು ಭಾರತದ ಬಳಿ ಬಂದು ಯುದ್ಧ ನಿಲ್ಲಿಸಿ ಅಂತ ಕೇಳ್ಕೊಳ್ಳುವಂತೆ ಆಗಿತ್ತು. ಇದುವೇ ಭಾರತದ ತಾಕತ್ತು. ಇದುವೇ ಭಾರತದ ಸೂಪರ್ ಪವರ್. ಇದೇ ಆಧುನಿಕ ಬಾಹುಬಲಿ ಭಾರತ. ಭಾರತ ಪಾಕಿಸ್ತಾನದ ಏರ್ ಬೇಸ್ಗಳನ್ನ ಟಾರ್ಗೆಟ್ ಮಾಡಿಕೊಂಡಿತ್ತು. ಪಾಕ್ನ ಬರೋಬ್ಬರಿ 11 ಏರ್ ಬೇಸ್ಗಳಿಗೆ ಗುರಿ ಇಟ್ಟಿತ್ತು. ಭಾರತೀಯ ವಾಯುಪಡೆ ಇಟ್ಟ ಗುರಿ ಮಿಸ್ ಆಗ್ಲೇ ಇಲ್ಲ. ಪಾಕ್ನ 11 ಏರ್ ಬೇಸ್ಗಳು ಉಡಿಸಾಗಿ ಬಿಟ್ಟಿದ್ವು. ಇದರಿಂದ ಭಾರತದ ವಾಯುಪಡೆ ಶಕ್ತಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಜಗತ್ತಿಗೆ ಗೊತ್ತಾಗಿತ್ತು.
ಭಾರತೀಯ ವಾಯುಪಡೆ ಹೇಗೆ ಗುರಿ ಇಡ್ತವೆ, ಹೇಗೆ ದಾಳಿ ಮಾಡಿ ಧ್ವಂಸ ಮಾಡುತ್ತವೆ ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗಿತ್ತು. ಪಾಕಿಸ್ತಾನ ಕೂಡ ಇನ್ನೆಂದೂ ಭಾರತದ ಮೇಲೆ ದಾಳಿ ಮಾಡಲೇಬಾರದು ಅನ್ನೋ ತೀರ್ಮಾನಕ್ಕೂ ಬಂದಿತ್ತು. ಭಾರತ ದಾಳಿ ಮಾಡಿದ ಬಳಿಕ ಪಾಕಿಸ್ತಾನ ಕೂಡ ಭಾರತದ ಮೇಲೆ ಡ್ರೋನ್ ದಾಳಿ ಮಾಡಿತ್ತು. ನೂರಾರು ಡ್ರೋನ್ಗಳು ಭಾರತದ ವಾಯುಗಡಿಯತ್ತ ನುಗ್ಗಿ ಬರತೊಡಗಿದ್ವು. ಆದ್ರೆ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಯಾವ ರೀತಿ ಇತ್ತು ಅಂದ್ರೆ ಒಂದೇ ಒಂದು ಡ್ರೋನ್ ಗಡಿ ದಾಟಿ ಹಾರಲು ಸಾಧ್ಯವೇ ಆಗಿಲ್ಲ. ಪಾಕಿಸ್ತಾನದ ಗಡಿಯಲ್ಲಿಯೇ ಡ್ರೋನ್ಗಳನ್ನ ಹೊಡೆದು ಹಾಕಿತ್ತು. ಪಾಕ್ ಡ್ರೋನ್ ಮಿಸೈಲ್ಗಳನ್ನ ಆಕಾಶ್ ಏರ್ ಡಿಫೆನ್ಸ್ ಧ್ವಂಸ ಮಾಡಿ ಹಾಕಿತ್ತು. ವೀಕ್ಷಕರೇ, ನಿಮ್ಗೆ ಗೊತ್ತಿರಲಿ, ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಆದ ಆಕಾಶ್ ಸ್ವದೇಶಿ ನಿರ್ಮಿತ. ನಮ್ಮ DRDO ನಿರ್ಮಿಸಿದ ಏರ್ ಡಿಫೆನ್ಸ್ ಸಿಸ್ಟಮ್ ಇದು. ಭಾರತ ರಕ್ಷಣಾ ವ್ಯವಸ್ಥೆಯಲ್ಲಿ ಸ್ವಾವಲಂಬಿಯಾಗಲು ಹೊರಟಿತ್ತು. ಆಗ್ಲೇ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾದಂತಹ ಕಲ್ಪನೆಗಳು ಹುಟ್ಟಿಕೊಂಡ್ವು. ರಕ್ಷಣಾ ಅಸ್ತ್ರಗಳನ್ನ ಭಾರತವೇ ತಯಾರಿಸಲು ಮುಂದಾಗಿತ್ತು. ನಮ್ಮ DRDO ಈ ಕೆಲಸಕ್ಕೆ ಅಡಿಪಾಯ ಹಾಕಿತ್ತು. ಬರೋಬ್ಬರಿ 15 ವರ್ಷಗಳ ಕಾಲ ಸಾವಿರಾರು ವಿಜ್ಞಾನಿಗಳ ಕಠಿಣ ಶ್ರಮದ ಫಲವಾಗಿ ಈ ಆಕಾಶ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸಲಾಗಿತ್ತು. ಇದೇ ಆಕಾಶ್ ಇಂದು ಪಾಕಿಸ್ತಾನದ ಮಿಸೈಲ್ಗಳು ಭಾರತಕ್ಕೆ ನುಗ್ಗದಂತೆ ಕಾಪಾಡಿದೆ. ಅಂದಹಾಗೆ ಈ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಭಿವೃದ್ಧಿಪಡಿಸಲು ಮೊದಲು ಸಿದ್ಧ ಆಗಿದ್ದು ಯಾರು ಗೊತ್ತಾ? ಬೇರೆ ಯಾರು ಅಲ್ಲ, ಭಾರತದ ಮಿಸೈಲ್ ಮ್ಯಾನ್ ಅಬ್ದುಲ್ ಕಲಾಂ. ಈ ಆಕಾಶ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸೋದಕ್ಕೆ ಬರೋಬ್ಬರಿ 500 ಕೋಟಿ ರೂಪಾಯಿ ಖರ್ಚಾಗಿದೆ. ನಿಮ್ಗೆ ಗೊತ್ತಿರಲಿ, ಪ್ರಪಂಚದಲ್ಲಿಯೇ ಅತ್ಯಂತ ಅಗ್ಗದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ನಮ್ಮ ಆಕಾಶ್. ಬೇರೆ ದೇಶಗಳಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡಿ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸ್ತಾರೆ. ಆದ್ರೆ ಭಾರತ ಮಾತ್ರ 500 ಕೋಟಿಯಲ್ಲಿ ಈ ಕೆಲಸ ಮುಗಿಸಿದೆ. ಅಂದಹಾಗೆ ಈ ಆಕಾಶ್ 70 ಕಿಲೋಮೀಟರ್ ದೂರದಲ್ಲಿ ಶತ್ರುಗಳ ಕ್ಷಿಪಣಿಯನ್ನ ಪತ್ತೆ ಹಚ್ಚುತ್ತೆ. ಹಾಗೆ 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಶತ್ರುಗಳ ಮಿಸೈಲ್ ಅನ್ನ ಉಡೀಸ್ ಮಾಡುತ್ತೆ. ಭಾರತದ ಆಕಾಶ ಶಕ್ತಿ ಸಾಮರ್ಥ್ಯ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಹೀಗಾಗಿ ವಿದೇಶಿಗಳು ಆಕಾಶ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ಕೊಂಡುಕೊಳ್ಳಲು ಮುಂದಾಗಿದೆ. ಅರ್ಮೇನಿಯಾ ದೇಶವು ಭಾರತದೊಂದಿಗೆ ಆಕಾಶ್ಗಾಗಿ 6,000 ಕೋಟಿ ಮೌಲ್ಯದ 15 ಆಕಾಶ್ಗಾಗಿ ಒಪ್ಪಂದ ಮಾಡಿಕೊಂಡಿದೆ. ಮೊದಲು ವಿದೇಶದಿಂದ ಮಿಲಿಟರಿ ಅಸ್ತ್ರಗಳನ್ನ ಆಮದು ಮಾಡಿಕೊಳ್ತಿದ್ದ ಭಾರತ ಈಗ ಸ್ವಾವಲಂಬಿಯಾಗಿ ವಿದೇಶಗಳಿಗೆ ರಫ್ತು ಮಾಡುವ ಹಂತಕ್ಕೆ ಬಂದಿದೆ. ಅದು ಅಲ್ಲದೆ ಪಾಕಿಸ್ತಾನ ಏನಾದ್ರೂ ಕೆಣಕಿದ್ರೆ ತಮ್ಮದೇ ಶೈಲಿಯಲ್ಲಿ ಉತ್ತರ ಕೊಡ್ತಿದೆ. ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿ ನಿಂತಾಗ ಪಾಕ್ಗೆ 2 ದೇಶಗಳು ಬೆಂಬಲಕ್ಕೆ ನಿಂತಿದ್ವು. ಅದರಲ್ಲೂ ಟರ್ಕಿ ಪಾಕಿಸ್ತಾನಕ್ಕೆ ಹಲವು ಅಸ್ತ್ರಗಳನ್ನ ಕೊಟ್ಟು ನೇರವಾಗಿ ನಾನು ನಿಮ್ಮ ಪರ ಅಂತ ಹೇಳಿತ್ತು. ಆದ್ರೆ ಚೀನಾ ಪರೋಕ್ಷವಾಗಿ ಬೆಂಬಲ ಕೊಟ್ಟು ನಾವು ಶಾಂತಿ ಪರ ಅಂತ ಊಸರವಳ್ಳಿ ನಾಟಕ ಆಡಿತ್ತು. ಪಾಕಿಸ್ತಾನಕ್ಕೆ ಟರ್ಕಿಯಿಂದ ಡ್ರೋನ್ ಮತ್ತು ಚೀನಾದಿಂದ ಏರ್ ಡಿಫೆನ್ಸ್ ಸಿಸ್ಟಮ್ ಬಂದು ಹಿಡಿದಿದ್ವು. ಆದ್ರೆ ಭಾರತ 3 ದೇಶಗಳ ಸೇನಾ ಜಾಂಗಬಲವನ್ನೇ ತುಳಿದು ಹಾಕಿದೆ. ಟರ್ಕಿಯ ಡ್ರೋನ್ಗಳನ್ನ ಭಾರತದ ಏರ್ ಡಿಫೆನ್ಸ್ ಹೊಡೆದು ಹಾಕಿದೆ. ಭಾರತ ಬಿಟ್ಟ ಮಿಸೈಲ್ಗಳನ್ನ ಪತ್ತೆ ಹಚ್ಚುವಲ್ಲಿ ಚೀನಾದ ಏರ್ ಡಿಫೆನ್ಸ್ ವಿಫಲ ಆಗಿದೆ. ಭಾರತದ ಮಿಲಿಟರಿ ಶಕ್ತಿಗೆ ಮಾರು ಹೋಗಿರೋ ವಿದೇಶಗಳು ಭಾರತದಿಂದಲೇ ಶಸ್ತ್ರಾಸ್ತ್ರ ಖರೀದಿಗೆ ಮುಂದಾಗಿವೆ. ವೀಕ್ಷಕರೇ, ನೀವೆಲ್ಲ ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ಕೇಳಿಯೇ ಇರ್ತೀರಿ. ಈ ಕ್ಷಿಪಣಿ ಸ್ವದೇಶಿ ನಿರ್ಮಿತ. ಸುಮಾರು 1500 ಕಿಲೋಮೀಟರ್ ದೂರದ ಟಾರ್ಗೆಟ್ ಅನ್ನ ಈ ಬ್ರಹ್ಮೋಸ್ ಸುಲಭವಾಗಿ ಉಡೀಸ್ ಮಾಡಬಲ್ಲದು. ಅಲ್ಲದೆ ಮ್ಯಾಕ್ 3.0 ವೇಗದಲ್ಲಿ ಈ ಬ್ರಹ್ಮೋಸ್ ಸಾಗುತ್ತೆ. ಮ್ಯಾಕ್ 3.0 ಅಂದ್ರೆ ಶಬ್ದದ ವೇಗಕ್ಕಿಂತ 3 ಪಟ್ಟು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ರತಿ ಗಂಟೆಗೆ ಸರಿಸುಮಾರು 3704 ಕಿಲೋಮೀಟರ್ ವೇಗದಲ್ಲಿ ಈ ಬ್ರಹ್ಮೋಸ್ ಕ್ಷಿಪಣಿ ಶತ್ರು ಪಾಳ್ಯದತ್ತ ಮುನ್ನುಗ್ಗುತ್ತೆ. 3 ಕ್ವಿಂಟೋಲ್ ಅಸ್ತ್ರಗಳನ್ನ ಹೊತ್ತೊಯ್ಯುವ ಸಾಮರ್ಥ್ಯ ಇರೋ ಈ ಬ್ರಹ್ಮೋಸ್ ಭೂಮಾರ್ಗ, ವಾಯುಮಾರ್ಗ ಹಾಗೆ ಜಲಾಂತರ್ಗಾಮಿ ಮಾರ್ಗವಾಗಿಯೂ ಸಾಗುತ್ತೆ. ಸುಮಾರು 3 ರಿಂದ 4 ಕಿಲೋಮೀಟರ್ ಎತ್ತರದಲ್ಲಿ ಹಾರುವ ಈ ಬ್ರಹ್ಮೋಸ್ ರೆಡಾರ್ ಕಣ್ಣಿಗೆ ಬೀಳೋದಿಲ್ಲ. ಇದೇ ಬ್ರಹ್ಮೋಸ್ ಅನ್ನ ಭಾರತದ ಆಪರೇಷನ್ ಸಿಂಧೂರ್ನಲ್ಲಿ ಬಳಸಿಕೊಂಡಿದೆ. ಭಾರತದ ಪರಾಕ್ರಮಕ್ಕೆ ಟರ್ಕಿ ಡ್ರೋನ್ ಮತ್ತು ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಖಲಾಸಾಗಿದೆ. ಅದು ಅಲ್ಲದೆ ಬ್ರಹ್ಮೋಸ್ ಪರಾಕ್ರಮವನ್ನ ಪಾಕಿಸ್ತಾನ ಮಾತ್ರ ಅಲ್ಲ, ಇಡೀ ದೇಶವೇ ನೋಡಿದೆ. ಹೀಗಾಗಿ ಬೇರೆ ಬೇರೆ ದೇಶಗಳು ಬ್ರಹ್ಮೋಸ್ ಕ್ಷಿಪಣಿ ಬೇಕು ಅಂತ ಬೇಡಿಕೆ ಇಟ್ಟಿವೆ. ಆಂಟಿ ಡ್ರೋನ್ D4 ಸಿಸ್ಟಮ್ಗೂ ವಿದೇಶಗಳಿಂದ ಬೇಡಿಕೆ ಹೆಚ್ಚಾಗಿದೆ. ಹಾಗೆ ಡ್ರೋನ್ ಡಿಟೆಕ್ಟ್, ಡಿಟೇಲ್, ಡಿಸ್ಟ್ರಾಯ್ ಸಿಸ್ಟಮ್ಗೆ ಬೇಡಿಕೆ ಬರ್ತಿದೆ. ಅದು ಅಲ್ಲದೆ ಭಾರತದ ನಾಗಾಸ್ತ್ರ, ಸ್ಕೈ ಸ್ಟ್ರೈಕರ್ ಅಸ್ತ್ರಗಳಿಗೂ ಸಿಕ್ಕಾಪಟ್ಟೆ ಬೇಡಿಕೆ ಬಂದಿದೆ.
ಇದಿಷ್ಟೇ ಅಲ್ಲ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಸಮಸ್ಯೆ ಉಲ್ಬಣ ಆದಾಗ ಮೊದಲು ಕಾರವಾರ ಬಂದರಿನಿಂದ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಪಾಕ್ನ ಗಡಿಗೆ ಹೊರಟಿದ್ವು. 2 ಏರ್ಕ್ರಾಫ್ಟ್ ಕ್ಯಾರಿಗಳು ಪಾಕ್ನ ಕರಾಚಿ ಬಂದರಿಗೆ ಗುರಿಯಿಟ್ಟು ನಿಂತು ಬಿಟ್ಟಿದ್ವು. ಅದು ಅಲ್ಲದೆ ಸಬ್ಮರೀನ್ ಕೂಡ ಸಮುದ್ರದಲ್ಲಿ ಸಮಯಕ್ಕಾಗಿ ಕಾದು ನಿಂತಿತ್ತು. ಭಾರತದಲ್ಲಿ ಶಕ್ತಿ ಕಂಡು ಪಾಕಿಸ್ತಾನ ನಡುಗಿ ಹೋಗಿತ್ತು. ಆಕಾಶದ ದಾಳಿಗೆ ತತ್ತರಿಸಿ ಹೋಗಿದ್ದ ಪಾಕ್ಗೆ ನೇವಿಯ ಹೊಡೆತ ಬಿದ್ದಿದ್ರೆ ಛಿದ್ರವಾಗ್ತಿತ್ತು. ಅಷ್ಟರಲ್ಲಿಯೇ ಅಮೆರಿಕದ ಬಳಿ ಹೋಗಿ ಕಾಪಾಡಿ ಅಂತ ಬೇಡ್ಕೊಂಡಿದೆ. ಹೀಗಾಗಿಯೇ ಯುದ್ಧ ವಿರಾಮಕ್ಕೆ ಒಪ್ಪಂದ ಆಗಿದೆ. ಭಾರತ ಸೇನೆಯದ್ದು ಅಸೀಮ ಬಲ. ಇಲ್ಲಿವರೆಗೂ ಪ್ರಪಂಚ ಭಾರತವನ್ನ ಒಂದು ರೀತಿ ನೋಡ್ತಿತ್ತು. ಖುದ್ದು ಪಾಕಿಸ್ತಾನವೇ ಭಾರತವನ್ನ ಮುಗಿಸಿ ಬಿಡಬೇಕು ಅಂತ ಹೊಂಚಾಗ್ತಿತ್ತು. ಆದ್ರೆ ಪಾಕಿಸ್ತಾನದ ವಿರುದ್ಧ ಯಾವಾಗ ಭಾರತ ತಿರುಗಿ ಬಿತ್ತೋ ನಮ್ಮ ಶಕ್ತಿ ಏನು ಅನ್ನೋದು ಅನಾವರಣ ಆಗಿದೆ. ಭಾರತವನ್ನ ಕೆಣಕಿದ್ರೆ ಒಂದೇ ದಿನದಲ್ಲಿ ಎಂತಹ ಫಲಿತಾಂಶ ಸಿಗುತ್ತೆ ಅನ್ನೋದು ಪಾಕ್ಗೆ ಗೊತ್ತಾಗಿದೆ. ಆತ್ಮನಿರ್ಭರ ಅಡಿಯಲ್ಲಿ ಭಾರತ ಸಶಕ್ತವಾಗಿದೆ. ಬಾಹುಬಲಿ ಭಾರತವನ್ನ ಕೆಣಕಿ ಉಳಿಯೋದು ಕಷ್ಟ.